ಎಲ್ರಿಗೂ ನಮಸ್ಕಾರ. ಸೊ ಈಗ ಲೈಫ್ ಟುಡೇ ಒಂದು ಹ್ಯಾಂಗ್ ಓವರಿಂದ ಏನೋ ಬರೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಒಂದು ಈಗಿನ ಕಾಲದಲ್ಲಿ ತುಂಬ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ. ಅಂದರೆ ಬರೀ ಫೈಟು ಅಥವಾ ಒಂದು ಗ್ಲಾಮರಸ್ ಐಟಮ್ ಸಾಂಗು, ಈ ಥರ ಒಂದು ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಸೊಸೈಟಿಗೆ ಒಂದು ಎಮೋಷ್ನಲಿ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಇಂಪಾರ್ಟೆಂಟು, ಈಗಿನ ಲಾಯಲ್ ಪ್ರೀತಿ ಎಲ್ಲರೂ ಹುಡುಕೋದು. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಮೆಚುರಿಟಿ ಬಂದ ಮೇಲೆ ಮದುವೆ ಆಗೋದು ಇಂಪಾರ್ಟೆಂಟು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲನೂ ನಾವು ನೋಡಬೇಕು ಅಂದರೆ ಐ ಥಿಂಕ್ ಈ ಸಿನಿಮಾಗೆ ಖಂಡಿತವಾಗ್ಲೂ ಬರಬೇಕು. ಬಿಕಾಸ್ ನನ್ನ ಲೈಫಿಗೆ ತುಂಬ ಹತ್ತಿರ ಆಗಿದೆ. ಯಾಕಂದರೆ ನಾನು 15 ದಿನಕ್ಕೆ ನಾನು ಮದುವೆ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದೀನಿ. ಐ ಥಿಂಕ್ ನನಗೊಂತ ಓಕೆ ಸಮಥಿಂಗ್ ಇಸ್ ಸ್ಟ್ರೈಕಿಂಗ್ ಮೈ ಲೈಫ್ ಅಂತ ಒಂದು ಮೆಸೇಜ್ ಕೂಡ. ಜಸ್ಟ್ 15 ಡೇಸಲ್ಲಿ ನಾನು ಕೂಡ ಮದುವೆ ಆಗ್ತಾ ಇದ್ದೀನಿ. ಬಟ್ ಮೆಚುರಿಟಿ ಬಂದಮೇಲೆ ನನಗೆ ಬೇಕಾಗಿರೋ ಚಾಯ್ಸ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಇನ್ಫಾರ್ಮೇಷನ್. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಹೀರೋ ನಮಗೆಲ್ಲೂ ಓವರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಹೀರೋಯಿನ್ ಕೂಡ ಅಷ್ಟೇ. ಆ್ಯಂಡ್ ಬರೋ ಎಲ್ಲ ಪಾತ್ರಗಳು ತುಂಬ ಲಿಮಿಟೆಡ್ ಆಗಿದ್ರು ಕೂಡ ಅಷ್ಟೇ ಒಂದು ಪ್ರಬುದ್ಧವಾಗಿ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಎಲ್ಲರೂ ಮಕ್ಕಳು ತಂದೆ ತಾಯಿನ ಕರ್ಕೊಂಡು ಈ ಸಿನಿಮಾಗೆ ಬರಬೇಕು, ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಈ ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇಂಥ ಸಿನಿಮಾ ಉಳಿಸಿದ್ರೆ ಒಂದಷ್ಟು ಸಿನಿಮಾ ನಿರ್ಮಾಪಕರು ಉಳಿತಾರೆ, ಒಂದಷ್ಟು ಒಳ್ಳೆ ಕಥೆಗಳು ಬರುತ್ತೆ, ಇಂಥ ಒಳ್ಳೊಳ್ಳೆ ಪ್ರತಿಭೆಗಳು ಕೂಡ ಹೊರಗಡೆ ಬರುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಈಗ ಲೈಫ್ ಟುಡೇ ಒಂದು ಹ್ಯಾಂಗ್ ಓವರಿಂದ ಏನೋ ಬರೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಒಂದು ಈಗಿನ ಕಾಲದಲ್ಲಿ ತುಂಬ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ. ಅಂದರೆ ಬರೀ ಫೈಟು ಅಥವಾ ಒಂದು ಗ್ಲಾಮರಸ್ ಐಟಮ್ ಸಾಂಗು, ಈ ಥರ ಒಂದು ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಸೊಸೈಟಿಗೆ ಒಂದು ಎಮೋಷ್ನಲಿ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಇಂಪಾರ್ಟೆಂಟು, ಈಗಿನ ಲಾಯಲ್ ಪ್ರೀತಿ ಎಲ್ಲರೂ ಹುಡುಕೋದು. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಮೆಚುರಿಟಿ ಬಂದ ಮೇಲೆ ಮದುವೆ ಆಗೋದು ಇಂಪಾರ್ಟೆಂಟು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲನೂ ನಾವು ನೋಡಬೇಕು ಅಂದರೆ ಐ ಥಿಂಕ್ ಈ ಸಿನಿಮಾಗೆ ಖಂಡಿತವಾಗ್ಲೂ ಬರಬೇಕು. ಬಿಕಾಸ್ ನನ್ನ ಲೈಫಿಗೆ ತುಂಬ ಹತ್ತಿರ ಆಗಿದೆ. ಯಾಕಂದರೆ ನಾನು 15 ದಿನಕ್ಕೆ ನಾನು ಮದುವೆ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದೀನಿ. ಐ ಥಿಂಕ್ ನನಗೊಂತ ಓಕೆ ಸಮಥಿಂಗ್ ಇಸ್ ಸ್ಟ್ರೈಕಿಂಗ್ ಮೈ ಲೈಫ್ ಅಂತ ಒಂದು ಮೆಸೇಜ್ ಕೂಡ. ಜಸ್ಟ್ 15 ಡೇಸಲ್ಲಿ ನಾನು ಕೂಡ ಮದುವೆ ಆಗ್ತಾ ಇದ್ದೀನಿ. ಬಟ್ ಮೆಚುರಿಟಿ ಬಂದಮೇಲೆ ನನಗೆ ಬೇಕಾಗಿರೋ ಚಾಯ್ಸ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಇನ್ಫಾರ್ಮೇಷನ್. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಹೀರೋ ನಮಗೆಲ್ಲೂ ಓವರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಹೀರೋಯಿನ್ ಕೂಡ ಅಷ್ಟೇ. ಆ್ಯಂಡ್ ಬರೋ ಎಲ್ಲ ಪಾತ್ರಗಳು ತುಂಬ ಲಿಮಿಟೆಡ್ ಆಗಿದ್ರು ಕೂಡ ಅಷ್ಟೇ ಒಂದು ಪ್ರಬುದ್ಧವಾಗಿ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಎಲ್ಲರೂ ಮಕ್ಕಳು ತಂದೆ ತಾಯಿನ ಕರ್ಕೊಂಡು ಈ ಸಿನಿಮಾಗೆ ಬರಬೇಕು, ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಈ ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇಂಥ ಸಿನಿಮಾ ಉಳಿಸಿದ್ರೆ ಒಂದಷ್ಟು ಸಿನಿಮಾ ನಿರ್ಮಾಪಕರು ಉಳಿತಾರೆ, ಒಂದಷ್ಟು ಒಳ್ಳೆ ಕಥೆಗಳು ಬರುತ್ತೆ, ಇಂಥ ಒಳ್ಳೊಳ್ಳೆ ಪ್ರತಿಭೆಗಳು ಕೂಡ ಹೊರಗಡೆ ಬರುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.